ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅಂದರೆ ಬೆಳಗಾವಿ ವೃತ್ತದ್ದು ಮಂಜುನಾಥ ಚವ್ಹಾಣ್ ಅವರು ಬೇಗನೆ ಇಲ್ಲಿಂದ ವರ್ಗವಾಗಿ ಹೋಗಬೇಕು. ಕಳೆದ 5 ವರ್ಷಗಳಿಂದಿದ್ದಾರೆ. CCF ಅಂದ್ರೆ ಏನು IG ಹುದ್ದೆ ಇರ್ತೈತಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಇದು CCF ಅಂದರೆ ಅರಣ್ಯ ಇಲಾಖೆ, ಅದೊಂದು ಹುದ್ದೆ. ಇಲ್ಲಿ ಪತ್ರಕರ್ತರಿಗೆ ಭೇಟಿ ಆಗೋದಿಲ್ಲ, ಸಾರ್ವಜನಿಕರಿಗೆ ಭೇಟಿ ಆಗೋದಿಲ್ಲ, ಯಾವುದೇ ಮಾಹಿತಿ ಕೊಡೋದಿಲ್ಲ, ಪರಿಸರವಾದಿಗಳ ಮೀಟಿಂಗ್ ಕೂಡ ಆಗಿಲ್ಲ. ನಂತರ ಅನೇಕ ನೌಕರರು ತಮ್ಮ ಮುಂಬಡ್ತಿಗಾಗಿ ಅರ್ಜಿ ಸಲ್ಲಿಸಿದ್ರು ಕೂಡ ನೀವು ಅದನ್ನು ಪರಿಗಣಿಸ್ತಾ ಇಲ್ಲ. ಅಂದರೆ ಇಲ್ಲಿ ಇವರು ವ್ಯಾಪ್ತಿಯಲ್ಲಿ CCF ವ್ಯಾಪ್ತಿಯಲ್ಲಿ ಏನೇನು ಬರ್ತವೆ ಅಂತಂದರೆ ಇಲ್ಲಿ 13 ಸಬ್ ಡಿವಿಷನ್ ಬರ್ತವೆ. ಅದರಲ್ಲಿ 48 ರೇಂಜ್ ಬರ್ತವೆ ಮತ್ತು 4 ಡಿವಿಷನ್ ವ್ಯಾಪ್ತಿಯಲ್ಲಿ ಇವರ ಅಧಿಕಾರ ಇದೆ. ಆದರೆ ಇವರು DC ಮೀಟಿಂಗ್ ಬರೋದಿಲ್ಲ, RC ಅವ್ರ ಮೀಟಿಂಗ್ ಬರೋದಿಲ್ಲ, ಯಾವುದೋ ಮೀಟಿಂಗ್ ಬರೋದಿಲ್ಲ. ಐಷಾರಾಮಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸಾಗಿಸಲಿ ಬೇಡ ಅನ್ನೋದಿಲ್ಲ. ಆದರೆ ಇವ್ರನ್ನ ಇಷ್ಟು ದಿವಸ ಉಳಿಸ್ಕೊಂಡವ್ರು ಯಾರು? IAS, IFS ಮತ್ತು KS ಅಧಿಕಾರಿಗಳು 2-3 ವರ್ಷ ಇರಬೇಕು. ನೀವು 5 ವರ್ಷದಿಂದ ಇದ್ದೀರಿ. ಹಾಗಾದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಇದಕ್ಕೆ ಉತ್ತರ ಕೊಡಬೇಕು, ಇಲ್ಲ ಅರಣ್ಯ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಮಂಜುನಾಥ್ ಚವ್ಹಾಣ್ದಿಂದ ನೀವು ಎಷ್ಟು ಅಮೌಂಟ್ ಪಡೆದಿದ್ರಿ ಅದನ್ನು ಹೇಳಬೇಕಾಗ್ತದೆ. ಯಾಕಂದರೆ ಈಗಾಗಲೇ ಗಿಡಗಳು ನೆಡುವಂಥ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅಂತ ನಮಗೆ ಸುದ್ದಿ. ಆದರೆ ಎಲ್ಲಿ ನೆಟ್ಟಿದ್ರಿ, ಎಷ್ಟು ನೆಟ್ಟಿದ್ರಿ, ಅದರ ಏನು ದೇಖರೇಖೆ ಯಾರು ಮಾಡ್ತಾಯಿದ್ದಾರೆ ಅದನ್ನು ನಾವು ಕೇಳ್ತೇವೆ, ಸರ್ಕಲ್ ವೈಸ್ ಕೇಳ್ತೇವೆ. ಆದರೆ ಇವರು ಇಲ್ಲಿ ಇದ್ದು ಏನು ಮಾಡ್ತಾರೆ, ಏನು ಅಭಿವೃದ್ಧಿ ಸಾಧಿಸ್ತಾರೆ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಬೇಕಾಗ್ತದೆ. ಹಿಂದೆ ಅಧಿಕಾರದಲ್ಲಿ ಇದ್ದಾಗ ಕೂಡ ಅದನ್ನು ಮಾಡಿದರು. ಅದರ ಹಿಂದೆ ಅನೇಕ ಅಧಿಕಾರಿಗಳಾಗಿ ಹೋಗಿದ್ದಾರೆ. ಆದರೆ ಈ ರೀತಿ ಅವರು ಮಾಡಲಿಲ್ಲ. ಇಲ್ಲಿ 4 ರೇಂಜ್ ಇದೆ. ಕಂದಾಯ ಇಲಾಖೆಯಲ್ಲಿ RC ಅಂತಿದ್ದಾರೆ, DC ಅಂತಿರ್ತಾರೆ, AC ಅಂತ ತಹಶೀಲ್ದಾರ್ ಇರ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ IGP, DIG, SSP ಅಂದ್ರೆ ಸ್ಪೆಷಲ್ ಒಂದು SP ಆಗಿರ್ತಾರೆ, ಹಿರಿಯ ಅಧಿಕಾರಿಗಳು SSP ಅಂತಾರೆ. ಆದರೆ ಇಲ್ಲಿ ಈ ಫಾರೆಸ್ಟದಲ್ಲಿ ಈ ಸರ್ಕಲ್ದಲ್ಲಿ ಅಂದರೆ ಮಂಜುನಾಥನ ಚವ್ಹಾಣ್ ಅವ್ರ ಸರ್ಕಲ್ದಲ್ಲಿ CCF ಅಂದರೆ ಮಂಜುನಾಥ್ ಚವ್ಹಾಣ್. ನಂತರ DFO ಕ್ರಾಂತಿ ದೇವನೂರು ಮಹಾದೇವಪ್ಪ ಅಳಿಯ ಇವರು. ಹೀಗಾಗಿ ಸತೀಶ್ ಜಾರಕಿಹೊಳಿ ಬೆಂಬಲ ಇರಲೇಬೇಕು. ನಂತರ ACF ನಾಗರಾಜ್ ಬಾಳೆಹೊಸೂರ ಅವ್ರ ಬಗ್ಗೆ ನಾವು ಸಾಕಷ್ಟು ವರದಿಯನ್ನು ಪ್ರಥಮ ವರದಿಯನ್ನು ಮಾಡಿದ್ದೇವೆ. ಅದು ಅಲ್ಲದೆ ರೇಂಜರ್ ಪ್ರಶಾಂತ ಗೋಕಾವಿ ಅಂತಿದ್ದಾರೆ. ಅದು ಅಲ್ಲದೆ ಇಲ್ಲಿ ಗೌರಾಣಿ ಬಗ್ಗೆ ಸ್ಪೆಷಲ್ ವೀಡಿಯೋನ ಮಾಡಿದ್ದೇವೆ ನಾವು. ಇನ್ನೊಂದು ವೀಡಿಯೋ ಮಾಡ್ತೇವೆ. ಇಲ್ಲಿ 150 ಗಿಡಗಳನ್ನು ಎಡಬದಿಗೆ ಬಡಬದಿಗೆ ಹಚ್ಚಬೇಕು. 1 ಕಿಲೋಮೀಟ್ರಿಗೆ 3 ಲಕ್ಷ ಅಂದರೆ ಎಷ್ಟಾಯಿತು? ಒಟ್ಟು 18 ಕೋಟಿ ಬಂದಿದೆ. ಆ 18 ಕೋಟಿಯಲ್ಲಿ ಎಲ್ಲೆಲ್ಲಿ ಗಿಡಗಳನ್ನು ನೆಟ್ಟಿದ್ರಿ ನಾವು ಕ್ರಾಂತಿಯವರಿಗೆ ಕೇಳೋರಿದ್ದಾರೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ರ್ಯಾಂಕ್ ನೋಡೋಣ. ಈ ಫಾರೆಸ್ಟ್ ಇಲಾಖೆಯಲ್ಲಿ ರ್ಯಾಂಕ್ ಇರ್ತೈತೆ. SP ಅವರು ಯಾವ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ರ್ಯಾಂಕ್ ಇದೆ. ರ್ಯಾಂಕ್ ಅಂದರೆ PCCF ಅಂದ್ರೆ ಹೆಡ್ ಆಫ್ ದ ಫಾರೆಸ್ಟ್ ಇವರು. ತದನಂತರ PCCF ವೈಲ್ಡ್ ಲೈಫ್ ಮತ್ತು ಇತರೆ. ನಂತರ APCCF, CCF, CF, DCF ಅಂದರೆ ಈಗಿನ DFO, ACF, RFO ಅಂದರೆ ರೇಂಜರ್, DRFO ಫಾರೆಸ್ಟರ್ ಗಾರ್ಡ್ ವಾಚರ್, ಈ ರೀತಿ ಇದೆ. ಆದರೆ ಇವರು CCF ದೊಡ್ಡ ಹುದ್ದೆ, IG ಲೆವೆಲ್ ಹುದ್ದೆ, ಇಷ್ಟು ದಿವಸ ಇರ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಇವ್ರನ್ನ ಇಲ್ಲಿ ಉಳಿಸ್ಕೊಂಡೆ ಯಾರು? ನಂತರ ಕಳೆದ ಅಧಿವೇಶನದಲ್ಲಿ ಇವ್ರ ಬಗ್ಗೆ ಭಾಳ ತಕರಾರು ಬಂದಿತ್ತು. ಇವರು ಮುಂಬಡ್ತಿ ಕೊಡ್ತಾಯಿಲ್ಲ ಅಂತ ನೌಕರರು ಹೋರಾಟವನ್ನು ಮಾಡಿದರು. ಅದು ಕೂಡ ಇಂದಿಯೂ ಕೂಡ ಇವ್ರು ಮಾಡಿಲ್ಲ. ಮಾನ ಮರ್ಯಾದೆ ಇದ್ದವರು ಅಂದರೆ IAS, IFS ಮತ್ತು KS ಇದ್ದವರು 2 ವರ್ಷದಿಂದ ವರ್ಗಾವಣೆ ಹೋಗಬೇಕು. ಇಲ್ಲಿ ಸಾರ್ವಜನಿಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಮಂಜುನಾಥ್ ಚವ್ಹಾಣ್ ಅವರೇ ಬೇಗ ಇಲ್ಲಿಂದ ವರ್ಗವಾಗಿ ಹೋದಷ್ಟು ಒಳ್ಳೆಯದು ಅಂತ. ಇನ್ನು ಅರಣ್ಯ ಇಲಾಖೆ ಮಂತ್ರಿಗಳು ಕೇಳ್ತೇವೆ, ನೀವು ಇವರನ್ನು ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಿ? ಯಾಕಂದರೆ ಸಾರ್ವಜನಿಕರ ಸಂಪರ್ಕ ಇಲ್ಲ, ನಂತರ ಪತ್ರಕರ್ತರ ಸಂಪರ್ಕ ಇಲ್ಲ. ಈಗಾಗಲೇ ಹೇಳಿದಂತೆ ಸಂರಕ್ಷಣಾ ಅಧಿಕಾರಿಗಳು ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ಜೊತೆ ಸಂಪರ್ಕ ಇಲ್ಲ, ಕೆಳ ಹಂತದ ಅಧಿಕಾರಿಗಳ ಜೊತೆ ಸಂಪರ್ಕ ಇಲ್ಲ. ಈ ಹಿಂದೆ BV ಪಾಟೀಲ್ ಅಂತ CCF ಇದ್ದರು. ತದನಂತರ ಕೃಷ್ಣ ಉದುಪಡಿ ಅಂತಿದ್ರು, ಕರುಣಾಕರನ್ ಅಂತಿದ್ರು, ಶ್ರೀಕಾಂತ್ ಹೊಸೂರು ಅಂತಿದ್ರು. ಆದರೆ ಇವರು ಹಾಗಿಲ್ಲ. ಅವರು ಸಾರ್ವಜನಿಕರ ಜೊತೆ ಸ್ವಲ್ಪ ಸಂಪರ್ಕ ಇತ್ತು, ಮೀಡಿಯಾ ಜೊತೆ ಸ್ವಲ್ಪ ಸಂಪರ್ಕ ಇತ್ತು. ಇವ್ರ ಸಂಪರ್ಕನೇ ಯಾವುದೇ ಇಲ್ಲ. ಹೀಗಾಗಿ ಅರಣ್ಯ ಅಧಿಕಾರಿಗಳು, ಮೇಲಿನ ಅಧಿಕಾರಿಗಳು ಇದನ್ನು ಗಮನಿಸಬೇಕು. PCCF ಏನು ಮುಖ್ಯ ಹೆಡ್ ಇದ್ದಾರೆ ಅವರು ಇದನ್ನು ಗಮನಿಸಬೇಕಂತ ಕೇಳ್ಕೊತಾರೆ.
ಹೀಗಾಗಿ ಇವ್ರನ್ನ ಬೇಗನೆ ವರ್ಗಾವಣೆ ಮಾಡ್ಬೇಕಂತ ಸಾರ್ವಜನಿಕರು ಏನು ಹೇಳಿಕೆ ಕೊಡೋ ಆ ಹೇಳಿಕೆಯನ್ನು ನಾವು 2ನೇ ಸಲ ಹೇಳ್ತಾ ಇದ್ದೇವೆ. ನಾಳೆ ಮತ್ತೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.